ಇವತ್ತಿನ ಫೋಕಸ್ ಫೈನಲ್ಲಿ ಮೊದಲ ಸ್ಟೋರಿ. ಪ್ರಕೃತಿಯ ರೌದ್ರ ನರ್ತನಕ್ಕೆ ಮತ್ತೊಮ್ಮೆ ಚೀನಾ ಬೆಚ್ಚಿಬಿದ್ದಿದೆ. ಗಂಟೆಗಳ ಕಾಲ ಸುರಿದ ಮಹಾಮಳೆಗೆ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿದ್ದ ತಾಣಗಳು ಕ್ಷಣಾರ್ಧದಲ್ಲಿ ನರಕ ಸಮಾನವಾಗಿ ಮಾರ್ಪಟ್ಟಿವೆ. ಆಕಾಶಕ್ಕೆ ತೂತು ಬಿದ್ದಂತೆ ಸುರಿದಂತಹ ರಭಸದ ಮಳೆಗೆ ನದಿಗಳು ಮೈದುಂಬಿ ಹರಿಯುತ್ತಿಲ್ಲ. ಬದಲಿಗೆ ಎದುರಿಗೆ ಸಿಕ್ಕಿದ್ದನ್ನೆಲ್ಲ ನುಂಗಿ ನೀರೊಡಗಿಸುವಂತಹ ಹೆಬ್ಬುಲಿಯಂತೆ ಧಾವಿಸಿ ಬರ್ತಾ ಇವೆ. ಪ್ರಕೃತಿಯ ಮುನಿಸಿಗೆ ಹಸಿರು ಕಣಿವೆಗಳು ಈಗ ಕಣ್ಣೀರಿನ ಕಡಲಾಗಿವೆ. ಈ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಚೀನಾದಲ್ಲಿ ರಣರಣ ಪ್ರವಾಹದ ರೌದ್ರ ತಾಂಡವ, 25ಕ್ಕೂ ಹೆಚ್ಚು ಸಾವು. ಪ್ರಿಯ ವೀಕ್ಷಕರೇ, ವಾಯುವ್ಯ ಚೀನಾದ ಗ್ಯಾನ್ಸೋ ಪ್ರಾಂತ್ಯದ ಸುಂದರ ಪ್ರವಾಸಿ ತಾಣವೊಂದರಲ್ಲಿ ರಜೆಯನ್ನ ಸಂಭ್ರಮಿಸಲು ಸಹಸ್ರಾರು ಪ್ರವಾಸಿಗರು ನೆರೆದಿದ್ರು. ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು. ಯಾವುದೇ ಮುನ್ಸೂಚನೆ ಇಲ್ಲದೆ ದಿಢೀರನ್ನೇ ಬಂದಪ್ಪಳಿಸಿದ ಹಠಾತ್ ಪ್ರವಾಹ ಇಡೀ ಪ್ರದೇಶವನ್ನ ಸರ್ವನಾಶ ಮಾಡಿತು. ಪ್ರವಾಸಿಗರ ಟೆಂಟ್ಗಳು, ಕಾರುಗಳು ಮತ್ತು ಸೇತುವೆಗಳು ಪ್ರವಾಹದ ಕೆಸರು ನೀರಿನ ರಭಸಕ್ಕೆ ಕಾಗದದ ದೋಣಿಗಳಂತೆ ಕೊಚ್ಚಿ ಹೋದ್ವು. ಆರಂಭದಲ್ಲಿ 10 ಜನರ ಮೃತದೇಹಗಳು ಸಿಕ್ಕಿದ್ರು. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಂತೆ ಸಾವಿನ ಸಂಖ್ಯೆ ಭೀಕರವಾಗಿ ಏರ್ತಾ ಇದೆ. ಪ್ರಸ್ತುತ ಜಲಪ್ರಳಯಕ್ಕೆ ಬಲಿಯಾದವರ ಸಂಖ್ಯೆ 25ಕ್ಕೆ ಏರಿಕೆಯಾಗಿದ್ದು 23ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಅನೇಕ ಜನರು ಪ್ರವಾಹದ ರಭಸಕ್ಕೆ ಕೊಚ್ಚಿ ಹೋಗಿದ್ದು ಅವರ ಪತ್ತೆಗಾಗಿ ಶೋಧ ಕಾರ್ಯ ತೀವ್ರಗೊಂಡಿದೆ. ಘಟನಾ ಸ್ಥಳದಲ್ಲಿ ರಕ್ಷಣಾ ಪಡೆಗಳು ಹಗಲಿರುಳೆನ್ನದೇ ಕಾರ್ಯಾಚರಣೆ ನಡೆಸ್ತಾ ಇದೆ. ಆದ್ರೆ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ನಿರಂತರವಾಗಿ ದರೆ ಕುಸಿತ ಇರುವುದು ಮತ್ತು ಹವಾಮಾನ ವೈಪರೀತ್ಯ ರಕ್ಷಣಾ ಸಿಬ್ಬಂದಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಕೆಸರಿನ ರಾಶಿಯಲ್ಲಿ ಸಿಲುಕಿರುವ ಮೃತದೇಹಗಳನ್ನ ಮತ್ತು ಬದುಕುಳಿದವರನ್ನ ಹುಡುಕಲು ಡ್ರೋನ್ ಹಾಗೂ ನುರಿತ ರಕ್ಷಣಾ ಪಡೆಗಳನ್ನ ಅಖಾಡಕ್ಕಿಳಿಸಲಾಗಿದೆ. ಪ್ರವಾಹದ ಭೀಕರತೆಗೆ ಸಿಲುಕಿದ ಸಂತ್ರಸ್ತರ ಮತ್ತು ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಭ್ರಮದಲ್ಲಿದ್ದ ಕುಟುಂಬಗಳು ಕ್ಷಣಾರ್ಧದಲ್ಲಿ ವಿಧಿಯ ಅಟ್ಟಹಾಸಕ್ಕೆ ತತ್ತರಿಸಿ ಹೋಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ದೃಶ್ಯಗಳು ಎದೆ ಜಲ್ಲೆನಿಸುವಂತಿದೆ. ಕೆಸರು ನೀರು ರಭಸವಾಗಿ ಹರಿದು ಬರ್ತಾ ಇದ್ರೆ ಜನರು ಪ್ರಾಣವನ್ನ ಉಳಿಸಿಕೊಳ್ಳಲು ಎತ್ತರದ ಪ್ರದೇಶಗಳಿಗೆ ಓಡ್ತಾ ಇರುವಂತಹ ದೃಶ್ಯ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತರಿಸ್ತಾ ಇದೆ. ಚೀನಾದ ಹವಾಮಾನ ಇಲಾಖೆಯು ಮುಂಬರುವ ದಿನಗಳಲ್ಲಿ ಮತ್ತೆ ಭಾರಿ ಮಳೆಯಾಗುವ ಮುನ್ಸೂಚನೆ ಕೊಟ್ಟಿದ್ದು ಅಪಾಯಕಾರಿ ಪ್ರದೇಶಗಳಿಂದ ಸಾವಿರಾರು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಜಾಗತಿಕ ಹವಾಮಾನ ಬದಲಾವಣೆಯ ದುಷ್ಟ ಪರಿಣಾಮದಿಂದಾಗಿ ಇಂತಹ ಸರಣಿ ನೈಸರ್ಗಿಕ ವಿಕೋಪಗಳು ಹೆಚ್ಚಾಗ್ತಾ ಇದ್ದು ಮಾನವ ಕುಲಕ್ಕೆ ಇದು ಪ್ರಕೃತಿ ನೀಡ್ತಾ ಇರುವ ಗಂಭೀರ ಎಚ್ಚರಿಕೆಯಾಗಿದೆ.